ಎಲ್ರಿಗೂ ನಮಸ್ಕಾರ. ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕನ್ನಡ ಪ್ರಥಮ ಭಾಷೆಯಲ್ಲಿರ್ತಕ್ಕಂತಹ ಲಕ್ಷ್ಮೀಶ ವಿರಚಿತ ವೀರಲವ ಅಂತಕ್ಕಂತಹ ಪದ್ಯವನ್ನು ಯಾವ ರೀತಿ ಹೇಳಬೇಕು, ಹಾಗೆ ಯಾವ ರೀತಿ ಕಂಠಪಾಠ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಮಕ್ಕಳೇ, ನೀವೆಲ್ಲ ನನ್ನ ಜೊತೆಗೆ ರೆಡಿ ಇದ್ದೀರಲ್ಲ? ಪದ್ಯ ವೀರಲವ. ಬಲ್ಗೈಯ ನೃಪರಂಜಿ ತಡೆಯದೆ ರಘುದ್ವಹನ, ಸೊಲ್ಗೇಳಿ ನಮಿಸಲ್ ಇಳೆಯೋಳ್ ಚರಿಸು ತದ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದುಪವನದೊಳು ಪುಲ್ಗಳ ಪೆಸರ್ಗಳಿಸಿ ಪೊಕ್ಕಡ ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆಮ್ಮಿಗೆ ಬಿಲ್ಗೊಂಡು ನಡೆ ತಂದವಂ ಕಂಡನರ್ಜಿತ ಸುವಾಜಿಯಂ ವೀರಲವನು. ಎತ್ತಣ ತುರಂಗಮಿದು ಪೊಕ್ಕು ಪೂದೋಟಮಂ ತೊತ್ತಳದುಳಿದುದು ವಾಲ್ಮೀಕಿ ಮುನಿನಾಥನೇ ಪೊತ್ತು ಮಾರೈಯುವುದೆಂದೆನೆಗೆ ನೇಮಿಸಿ ಪೋದ ನಬ್ದಿಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂ ಬಂದು ಮುಳಿದಪ್ಪನೆನುತ ಹಯದೆಡೆಗೆ ನಡೆ ತಂದು ನೋಡಲ್ಕದರ ನೆತ್ತಿಯೋಳ್ ಮೆರವ ಪಟ್ಟದ ಲಿಖಿತಮಂ ಕಂಡು ಲವನೋದಿಕೊಳ್ಳುತ್ತಿದ್ದನು. ಊರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನಾಥನ ಯಜ್ಞ ತುರಗಮ್ಮಿದು ನಿರ್ವಹಿಸಲಾರ್ಪರಾರಾದೊಡಂ ತಡೆಯಲೆಂದಿರ್ದ ಲೇಖನವನೋದಿ ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮುಂ ಬಂಜೆಯನ್ನದಿರ್ದಪುದೇ ತನ ಗುರುವ ತೋಳ್ಗಳಿವೇತಕ್ಕೆಂದು ಸೆಲೆವಾಸೀಯಂ ತೊಟ್ಟು ಲವನುರಿದೆದ್ದನು. ತೆಗೆದುತ್ತರಿಯ ಮಮ್ಮುರಿದು ಕುದುರೆಯ ಗಳಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತರಮ್ಮಿಗೆ ನಡುಗಿ ಬೇಡ ಬೇಡ ಅರಸುಗಳ ವಾಜಿಯಂ ಬಿಡು ಬಡಿವರೆಮ್ಮ ನೆನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೇ ಪೋಗಿ ನೀವೆಂದು ಲವ ನಗಡುತನದಿಂದೆ ಬಿಲ್ದಿರುವ ನೇರಿಸಿ ತೀಡಿ ಜೇಗೈದು ನಿಂತಿರ್ದನು. ವಿದ್ಯಾರ್ಥಿಗಳೇ, ಈ ವಿಡಿಯೋವನ್ನು 1-2-3 ಸಾರಿ ನೀವು ಹಾಕ್ಕೊಂಡು ಕೇಳಿ. ಆಗ ನಿಮಗೆ ಪುಸ್ತಕದಲ್ಲಿ ಹೇಗಿದೆಯೋ, ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿದೆಯೋ ಅದೇ ರೀತಿ ನಿಮಗೆ ಓದೋಕ್ಕೆ ಸುಲಭ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮೀರಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣಲ್ವಾ? ಥ್ಯಾಂಕ್ ಯು.